ಇನ್ನು ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿ ಸ್ವಚ್ಛತೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನ್ಯಾಯಾಧೀಶ ಭೇಟಿ ಕೊಟ್ಟಿರುವಂತದ್ದು. ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳೆಲ್ಲ ಕೂಡ ಅಲರ್ಟ್ ಆಗಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನ ಯಲುವಹಳ್ಳಿಯಲ್ಲಿರುವಂತಹ ಹಾಸ್ಟೆಲ್ ಇದು. ಶಾಲೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೆಡ್ ಸುನಿಲ್ ಕುಮಾರ್ ಅವರು. ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಸ್ಟೆಲ್ನ ಕಿಚನ್, ಮಕ್ಕಳ ವಾಸ್ತವ್ಯ ಕೊಠಡಿ ಅವೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಮಕ್ಕಳಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ನ್ಯಾಯಾಧೀಶರು ಪಡೆದುಕೊಂಡಿದ್ದಾರೆ. ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿ ಸ್ವಚ್ಛತೆ ಮಾಡ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದ್ಸತಿ ನಮಗೆ ಗೊತ್ತಿರುತ್ತೆ, ದೊಡ್ಡವರೇ ಆ ಗುಂಡಿಗಳಿಗೆ, ಮ್ಯಾನ್ಹೋಲ್ ಗುಂಡಿಗಳಿಗೆ ಇಳಿಯೋದಕ್ಕೆ ಎಷ್ಟೊಂದು ಕಷ್ಟ ಪಡ್ತಾ ಇರ್ತಾರೆ ಅನ್ನುವಂಥದ್ದನ್ನ. ಇನ್ನ ಪುಟ್ಟ ಮಕ್ಕಳು ಇನ್ನೂ 8, 9ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅನ್ಸುತ್ತೆ, ಅವರೆಲ್ಲರೂ ಕೂಡ ಆ ವಿದ್ಯಾರ್ಥಿಗಳನ್ನ ಮಲ ಸ್ವಚ್ಛಗೊಳಿಸೋದಕ್ಕೆ ಬಳಕೆ ಮಾಡಿದ್ದಾರೆ. ಅಂದ್ರೆ ಹೇಯ ಕೃತ್ಯ ಇದು, ನೀಚ ಕೃತ್ಯ ಇದು ಅಂತ ಹೇಳ್ಬೋದು. ಜಡ್ ಸುನಿಲ್ ಕುಮಾರ್ ಅವರು ತೆರಳಿ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಂದ, ಮಕ್ಕಳಿಂದ ಎಲ್ಲ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಶಿಕ್ಷಕರು ಅವರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಭಯ ಇದೆಯಾ ಏನು, ಎಲ್ಲವನ್ನ ಕೂಡ ಊಟ ಚೆನ್ನಾಗಿರುತ್ತಾ? ಯಾರು ಮಾಡಿದ್ದು? ನೀವು ಮಾಡಿದ್ರೆ ಯಾರು ಹೇಳಿದ್ರು ಮಾಡಕ್ಕೆ? ಊಟ ಚೆನ್ನಾಗಿರುತ್ತಾ? ಫಸ್ಟ್ ಇದ್ದಂಗಿಲ್ವಾ? ಯಾರು ಹೇಳಿದ್ರು? ಯಾವಾಗ ಕೊಟ್ಟಿದ್ದಾರೆ ಬೆಡ್? ಅದಕ್ಕಿಂತ ಮುಂಚೆ ಕೊಟ್ಟಿರ್ಲಿಲ್ಲ. ನಾ ಬಂದಾಗ ಹೋದ್ಸರಿ ಬಂದಾಗ ಇದ್ದಿಲ್ಲ, ಹೇಳಿದ್ದಿಲ್ಲ ಅವಾಗ. ಯಾರು ಮಾಡಿದ್ದು? ನೀವು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ಅವರು ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಪ್ರಮುಖವಾಗಿ ಮೊರಾರ್ಜಿ ದೇಸಾಯಿ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಕೆಲವೊಂದು ವಿಚಾರಗಳು ಬರ್ತಾ ಇರುತ್ತೆ, ಸ್ವಚ್ಛತೆ ಆಗಿರ್ಬೋದು, ಊಟದ ವಿಚಾರವಾಗಿ ಆಗಿರ್ಬೋದು. ಆದ್ರೆ ಇವತ್ತು ನಡೆದಿರುವಂತಹ ಒಂದು ಘಟನೆ ಹೇಯ ಕೃತ್ಯ, ನಾಚಿಕೆಗೇಡಿನ ಸಂಗತಿ ಇದು. ಹೌದು ರೂಪಾ, ಇದು ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಈ ಕೋಲಾರ ಜಿಲ್ಲೆಯಲ್ಲಿರುವಂತಹ ಏನ್ ಮಾಲೂರು ತಾಲೂಕಿನ ಈ ಒಂದು ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಈ ಘಟನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳೆಲ್ಲ ಜಾಗಕ್ಕೆ ಬಂದಿದ್ದಾರೆ. ಮತ್ತೆ ಆ ಸಂಬಂಧಪಟ್ಟಂತ ಏನು ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರದಿಂದ 3 ಜನ ಅಲ್ಲಿನ ಸಿಬ್ಬಂದಿ, ಅಂದ್ರೆ ಇಬ್ಬರು ಶಿಕ್ಷಕರು ಮತ್ತು ಒಬ್ಬ ಸಿಬ್ಬಂದಿನ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದು ಬಹಳ ವರ್ಷಗಳಿಂದ ಏನು ಈ ಶಾಲೆಯಲ್ಲಿ ನಡೀತಾ ಇದ್ದಂತ ಈ ಕೃತ್ಯಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಂದ ಈಗಾಗಲೇ ಮಾಹಿತಿನ ಕಲೆ ಹಾಕಿದ್ದಾರೆ. ಇಂಥ ಒಂದು ಘಟನೆ ನಡೀಬಾರ್ದಾಗಿತ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ಈ ಅಳಲನ್ನ ಕೇಳೋದಕ್ಕೆ ಅಂತ ಹೇಳಿ ಕಾಲಕ್ಕೆ ಬರ್ಬೇಕಾದವರು ಯಾರು ಬರ್ಲಿಲ್ಲ, ಬಂದು ಸರಿಯಾದ ರೀತಿಯಲ್ಲಿ ವರದಿ ಮಾಡ್ಲಿಲ್ಲ ಅನ್ನುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ. ಇನ್ನಷ್ಟು ಹೆಚ್ಚಿನ ವಿಚಾರಣೆ ಅಥವಾ ಪರಿಶೀಲನೆ ಮಾಡಿದ್ರೆ ಮತ್ತಷ್ಟು ಒಳ್ಳೆ ಹೊಸ ವಿಚಾರಗಳು ಬೆಳಕು ಬರುತ್ತ ಸಾಧ್ಯತೆಗಳಿದೆ ರೂಪಾ. ಮತ್ತೊಂದು ಶ್ರೀನಿವಾಸ್, ಇಲ್ಲಿ ಇನ್ನೊಂದು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಹಾಸ್ಟೆಲ್ ಅಂತ ಬಂದ್ರೆ ಅದರಲ್ಲೂ ಅದು ಇವತ್ತಿನ ಈ ಒಂದು ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಸತ್ಯ ಅಂತ ಅನ್ಸುತ್ತೆ ಈ ಮಾತು. ಏನು ಆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಬೇಕಾಗಿದ್ದಂತ ಒಂದು ಸ್ವಾತಂತ್ರ್ಯ ಆಗ್ಬೋದು, ಅವ್ರಿಗೆ ಬೇಕಾಗಿರಂತ ಒಂದು ರಕ್ಷಣೆ ಆಗ್ಬೋದು, ಅದನ್ನ ಕೊಡೋದ್ರಲ್ಲಿ ಇಲ್ಲಿನ ಒಂದು ಸಿಬ್ಬಂದಿ ಆಗ್ಬೋದು, ಮೇಲ್ವಿಚಾರಣೆ ನಡೆಸುವಂತ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ನ್ಯಾಯಾಧೀಶರು ಕೂಡ ಏನು ಇಲ್ಲಿ ಭೇಟಿ ಕೊಟ್ಟು ಅವರ ಅಳಲನ್ನ ಆಲಿಸಿದ್ದಾರೆ. ಮುಂದೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ರೂಪಾ. ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಜವಾಗ್ಲೂ ಯಾಕಂದ್ರೆ ಶಿಕ್ಷಕರನ್ನ ಕೇವಲ ಅಮಾನತು ಮಾಡೋದಲ್ಲ, ಇವರಿಗೆ ಬೇರೆ ರೀತಿಯ ಶಿಕ್ಷೆಯನ್ನ ಕೊಡಬೇಕು. ತಮ್ಮ ಮಕ್ಕಳನ್ನ ಈ ರೀತಿ ಕೆಲಸಕ್ಕೆ ಬಳಸ್ತಾರೆ. ನಿಜವಾಗ್ಲೂ ಮನೆಯಲ್ಲಿ ಒಂದು ಕೊರಕೆ ಇಟ್ಕೊಂಡು ಕಸ ಗುಡ್ಸೋಕೆ ಬಿಡೋದಿಲ್ಲ ತಮ್ಮ ಮಕ್ಕಳನ್ನ. ಆದ್ರೆ ಹಾಸ್ಟೆಲ್ನಲ್ಲಿರುವಂತಹ ಶಿಕ್ಷಕರು, ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಯಾವ ರೀತಿ ನೋಡ್ಕೊಳ್ತಾರೆ? ಯಾಕೆ ಅವರು ಬೇರೆಯವರ ಮಕ್ಕಳು ಅನ್ನೋದು ಕೂಡ ಗೊತ್ತಿರ್ತಾನೆ. ಆ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಥರನೇ ಅವ್ರನ್ನ ಟ್ರೀಟ್ ಮಾಡ್ಬೇಕಾಗುತ್ತಲ್ವಾ? ಶಾಲಾ ಮಕ್ಕಳು ಅಂದ ತಕ್ಷಣ ಅವ್ರನ್ನ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ಕೊಳ್ಬಹುದಾ, ಬಳಕೆ ಮಾಡ್ಕೊಳ್ಬಹುದಾ? ಮಲ ಸ್ವಚ್ಛತೆ ಅಂದ್ರೆ ಏನಿದ್ರ ಅರ್ಥ? ಏನಕ್ಕಾಗಿ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡ್ರು? ಯಾಕೆ ಬೇರೆ ಕೆಲಸಗಾರರು ಇರ್ಲಿಲ್ವಾ? ಶಿಕ್ಷಕರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಇಲ್ಲ ತೆಗೆದುಕೊಳ್ಬೇಕಾಗುತ್ತೆ. ಆ ಶಾಲಾ ಮಕ್ಕಳು ಸರಿಯಾಗಿ ಭಯವಿಲ್ಲದೆ ಎಲ್ಲಾ ವಿಷಯವನ್ನ ಕೂಡ ತಿಳಿಸಬೇಕಾಗುತ್ತೆ. ಆ ಹಾಸ್ಟೆಲ್ನಲ್ಲಿ ಯಾವೆಲ್ಲ ರೀತಿಯ ನೋವನ್ನ ಅನುಭವಿಸ್ತಾ ಇದ್ದಾರೆ, ಹಾಸ್ಟೆಲ್ನಲ್ಲಿ ಶಿಕ್ಷಕರು ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಮನಸ್ಸೋ ಇಚ್ಛೆ ಹೊಡಿತಾ ಇದ್ದಾರೆ, ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಇಲ್ಲ,
ವಿದ್ಯಾರ್ಥಿನಿಯರಿಗೆ ಸ್ವಾತಂತ್ರ್ಯ ಇಲ್ಲ. ಯಾವ ಪೋಷಕರು ತಾನೇ ತಮ್ಮ ಮಕ್ಕಳನ್ನ ಈ ರೀತಿ ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ? ಈ ರೀತಿ ಹಾಸ್ಟೆಲ್ಗಳಲ್ಲಿ ಬಿಡೋದಕ್ಕೆ ಮನಸ್ಸು ಬರುತ್ತೆ ಅವರಿಗೆ? ಕರ್ಕೊಂಡೋಗ್ಲಿ ಮನೆಗೆ. ಇಂಥ ಹಾಸ್ಟೆಲಲ್ಲಿ ಮಕ್ಕಳನ್ನ ಬಿಡೋದು ಒಂದೇ, ತಮ್ಮ ಜೊತೆಯಲ್ಲಿ ಸೇಫ್ ಆಗಿ ವಿದ್ಯಾರ್ಥಿಗಳು, ಓದೋ ವಿದ್ಯಾರ್ಥಿಗಳು ಎಲ್ಲಿದ್ರು ಕೂಡ ಓದ್ತಾರೆ. ಹಾಸ್ಟೆಲ್ಗೆ ಹಾಕ್ಬೇಕು ಅಂತಿಲ್ಲ. ನ್ಯಾಯಾಧೀಶರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಆದ್ರೆ ಜಡ್ಜ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ಜಸ್ಟ್ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡೋದಾಗ್ಲಿ ಅಥವಾ ಅವರನ್ನ ಅಮಾನತು ಮಾಡೋದಾಗ್ಲಿ ಇವ್ಯಾವು ಕೂಡ ಸರಿ ಆಗೋದಿಲ್ಲ. ಇವತ್ತು ಆಗಿರುವಂತಹ ಘಟನೆ ಮತ್ತೆ ಮರುಕಳಿಸಬಾರದು. ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಇಂತಹ ಶಿಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಲೇಬೇಕು. ಒಂದು ಕಡೆ ನಾವು ಗಮನಿಸಬಹುದು, ಆ ಫೋಟೋದಲ್ಲಿ ವಿದ್ಯಾರ್ಥಿಗಳು ನೋಡಿ ಹೇಳ್ತಾರೆ, ಶಿಕ್ಷಕರು ಹೇಳಿದ ಮೇಲೆ ಯಾರು ಕೂಡ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ನಾವು ಕೂಡ ಚಿಕ್ಕಂದಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಾಲೆಯ ಸುತ್ತಮುತ್ತ ಇಡೀ ಶಾಲೆನ ಒಂದು ರೌಂಡ್ ಹಾಕ್ಸ್ಬಿಡ್ತಿದ್ರು, ಪೇಪರ್ಗಳನ್ನ ಎತ್ತೋದಕ್ಕೆ ಇದ್ ಮಾಡೋದಕ್ಕೆ.